ಎಲ್ರಿಗೂ ನಮಸ್ಕಾರ. ನಾನು ಆರ್.ಎಮ್. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ವಾಕಿಂಗ್ ಎಲ್ಲಿಗೆ ಹೋಗ್ತೀವಿ, ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಬರ್ರಿ ಇವಾಗ ಹೋಗೋಣ. ವೀಡಿಯೋನ ರೂಮಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗೈತೆ ರೀ. ನೋಡ್ರಿ ಅಲ್ಲಿ ಹೆಂಗೈತಿ ಹೊರ ವಾತಾವರಣ. ಇನ್ನೂ ಕತ್ಲನ ಐತಿ. ಕೂಲ್ ವೆದರ್ ಇಷ್ಟೊತ್ತಲ್ಲಿ ಹೋಗೋಕ್ಕೆ. ಚೆನ್ನಾಗೈತೆ ವೆದರು. ಹಿಂಗಿದ್ದಾಗ ಹೋಗ್ಬೇಕು ವಾಕಿಂಗು. ನಮ್ಮ ಮನೆ ಟಾಪ್ ವ್ಯೂ ಇದು. ಇದು ಮೇಲಿರೋದು ನನ್ನ ರೂಮು, ಮನೆ ಕೆಳಗೈತೆ ನಮ್ಮದು. ಬರ್ರಿ ಕೆಳಗೆ ಹೋಗೋಣ. ಇಲ್ಲಿ ಸೈಡ್ ಮೆಟ್ಲಿದಾವೆ, ಮೆಟ್ಲಿಂದ ಹೋಗ್ಬೇಕು ಇವಾಗ. ನಮ್ಮ ಮನೆ ಮುಂದೆ ಒಂದು ಬನ್ನಿ ಗಿಡ ಐತಿ. ಇದು ನಾನು ವಾಕಿಂಗ್ ಹೋಗೋ ದಾರಿ ರೀ ಇದು. ಒಂದು ಬೈಕ್ ಓಡಾಡೋಷ್ಟು ಅಷ್ಟೇ ಜಾಗ ಐತಿ. ಜಾಸ್ತಿ ಏನು ದೊಡ್ಡದಿಲ್ಲ. ಸಣ್ಣದೈತಿ ದಾರಿ. ನಡ್ಕೊಂತಾದ್ರೂ ಹೋಗ್ಬೋದು, ಇಲ್ಲ ಒಂದು 2 ವೀಲರ್ ಹೋಗ್ಬೋದು. ಅದಕ್ಕಿಂತ ದೊಡ್ಡದು ಬರೋಲ್ಲ ದಾರಿ. ವೆದರ್ ನೋಡ್ರಿ, ನನ್ನ ಮನೆ ಬಿಟ್ಟು ಆಲ್ರೆಡಿ ಒಂದು 15 ನಿಮಿಷ ಆಯ್ತು. 15 ನಿಮಿಷ ಆದ್ರೂ ವೆದರ್ನ ಕೂಲಾಗಿ ಐತಿ. ಬರ್ರಿ ಈಗ ರೋಡಿಗೆ ಹೋಗೋಣ. ಆ ಹೊಲದಿಂದ ಬಂದಮೇಲೆ ಈ CC ರೋಡಿಗೆ ಬರ್ತೀವಿ ನಾವು. ಇಲ್ಲಿಂದ ಇದು NH ಕಡೆ ಹೋಗುತ್ತೆ. NH ಹತ್ರ ಬಂದಿದ್ದೀನಿ. ಇದು ನೋಡ್ರಿ NH 67 ಕೊಪ್ಪಳಿಂದ ಗದಗ ಹೋಗ್ತಿದ್ದು ರೂಟ್. ಬೆಳಗ್ಗೆ ಹೊತ್ನಾಗ ಗಾಡಿ ಆಲ್ಮೋಸ್ಟ್ ಕಡಿಮೆ ಇರ್ತಾವೆ. ಇಲ್ಲಿ ಬೆಳಗ್ಗೆ ವಾಕಿಂಗ್ ಬರ್ತಾ ಇಲ್ಲಿ ನೋಡ್ರಿ, ಇವತ್ತು ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗ್ಬಿಡತ್ತದು. ಸ್ವಿಫ್ಟ್ ಗಾಡಿ ರೋಡಿಂದ ಹೋಗಿ ಟ್ಯಾಗ್ನಾಗ ಬಿದ್ದುಬಿಟ್ಟೈತೆ. ಅಲ್ಲಿ ಒಳಗೆ ಯಾರು ಇದ್ದಿಲ್ಲ. ಅದು ರಾತ್ರಿ ಏನಾರು ಆಕ್ಸಿಡೆಂಟ್ ಆಗತ್ತೋ ಏನು. ಅಲ್ಲಿ ಹೋಗಿ ಲ್ಯಾಂಡ್ ಆಗೈತದು ಗಾಡಿ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದ್ದು. ಇವತ್ತು ಈಗ ಬರ್ತಾ ನೋಡಿದೆ ಅದು ಆಕ್ಸಿಡೆಂಟ್ ಆಗಿದ್ದು. ಬರ್ರಿ ಈಗ ಅದ್ಭುತ ಸ್ಥಳಕ್ಕೆ ಹೋಗೋಣ. ಅಲ್ಲಿ ದೂರದಾಗ ಲೈಟಿಂಗ್ ಕಾಣಕತ್ತಾವಲ್ಲ, ಅದು ಸೋಲಾರ್ ಪ್ಲ್ಯಾಂಟ್ ಇಂದ್ರದ್ದು ಆಫೀಸ. ಇಲ್ಲೆಲ್ಲ ಸೋಲಾರ್ ಹಾಕಿದಾರಲ್ಲ, ಅದರದ್ದು ಆಫೀಸ್ ಐತದು. ನೋಡ್ರಿ ನಾವು
ನಾನು ಹೇಳಿದ್ದ ಸ್ಥಳಕ್ಕೆ ಹೋಗೋಣಂತ, ಹೆಂಗೈತೆ ಏನಂತ ನೋಡೋಣ್ರಿ. ಇಲ್ಲ ನೋಡ್ರಿ, ನಾವು ವಾಕಿಂಗ್ ಹೋಗಿ ಎನ್ ಎಚ್ ರೀಚ್ ಆಗಿ ಮತ್ತು ವಾಪಸ್ ಇಲ್ಲಿ ಬಂದು ಒಂದು 10 ನಿಮಿಷ ಕುಂತು ಹೋಗ್ತೀವಿ. ಪ್ರಶಾಂತ ಐತಿ ಇದು ಸ್ಥಳ. ಇದು ದೇವಸ್ಥಾನ, ಆ ತೇರ್ನ ಈ ದೇವಸ್ಥಾನದ್ದು. ಇದು ಎನ್ ಎಚ್ಗೆ ಒಂದು 100 ಮೀಟ್ರ್ ದೂರದಲ್ಲೇ ಐತ್ರದ, ಭಾಳ ದೂರ ಏನಿಲ್ಲ. ಈ ಗುಡಿಗೆ ಬಂದತ್ನಾಗ ಪಾರ್ಕಿಂಗ್ ಯಾವ್ದಾರು ದೊಡ್ಡ ಬಸ್ಸು ಲಾರಿ ಇತ್ತಂದ್ರೂ ಆರಾಮ್ ಪಾರ್ಕ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಬೇಕಾದಷ್ಟು ಜಾಗ ಐತಿ. ಎಂಟ್ರೆನ್ಸು ಇಲ್ಲಿ ಹಿಂಗೆ ಹೋಗ್ಬೇಕು. ಇಲ್ಲೆಲ್ಲ ಕಲ್ಲು ಅಡ್ಡಿಟ್ಟಾರ, ಗಾಡಿ ಎಲ್ಲ ಮತ್ತೆ ಮುಂದೆ ತೊಗೊಂಡು ಹೋಗ್ಬಾರ್ದು ಅಂತಂದು. ಮತ್ತು ಇಲ್ಲಾಂದ್ರೆ ಗಾಡಿ ಗೇಟ್ ಮಟನೂ ಒಯ್ದು ಬಿಡ್ತಾರೆ. ಹಂಗಾಗಿ ಕಲ್ಲು ಅಡ್ಡ ಇಟ್ಟಾರ, ಒಬ್ಬ ಮನುಷ್ಯ ಹೋಗ್ಬೋದು ಆರಾಮ. ಇಲ್ಲೆಲ್ಲ ನೋಡ್ರಿ ಆರಾಮ್ ಎಷ್ಟು ಗಾಡಿ ಪಾರ್ಕ್ ಮಾಡ್ಕೋಬೋದು. ಯಾವಾಗಾರ ಹಬ್ಬ ಇದ್ದಾಗ ಇಲ್ಲೆಲ್ಲ ಬರೀ ಟ್ಯಾಕ್ಟ್ರಿ, ಬಸ್, ಟ್ರ್ಯಾಕ್ಸ್ ಬರೀ ಹಿಂಗೆ ಬಂದುಬಿಟ್ಟಿರ್ತಾರೆ ಮಂದಿ. ನಿಂದ್ರಸಕ್ಕೆ ಆರಾಮೈತಿ ಜಾಗ. ದೇವಸ್ಥಾನದ ದೀಪದ ಕಂಬ ಇದು. ಒಳಗೊಂಬರ್ರಿ. ಈ ಕಡೆ ಎಲ್ಲ ಕುಂದ್ರಕ್ಕೆ ಇದು ಕುರ್ಚಿ ಆರಾಮ್ ಕುಂದ್ರಬೋದು. ಅಲ್ಲಿ ಏನೋ ಕೆಲಸ ನಡೆಯಕತ್ತದ ದೇವಸ್ಥಾನದ್ದು. ದೇವಸ್ಥಾನದ ಮುಂದೆ ಒಂದು ಬೇವಿನ ಗಿಡ ಐತಿ. ಇದು ಮೊದಲು ದೇವಸ್ಥಾನ ಏನು ನಡುವೆ ದೇವಸ್ಥಾನ ಐತಲ್ಲ, ಅದು ಅಷ್ಟೇ ಇದ್ದಿದ್ದು. ಈಗ ಕೆಳಗೆ ಫ್ಲೋರಿಂಗ್, ಆ ಟೈಲ್ಸು ಏನು ಇದ್ದಿದ್ದಿಲ್ಲ, ಸುಣ್ಣದ ಗೋಡೆ ಅಷ್ಟೇ ಇತ್ತು. ಇಲ್ಲೆಲ್ಲ ಕೆಲವೊಬ್ಬರು ಮುಂದಾಳತ್ತ ತೊಗೊಂಡು ಡೆವಲಪ್ಮೆಂಟ್ ಮಾಡ್ಕೊತ ಬರ್ತಿದಾರೆ. ಈಗೆಲ್ಲ ಮಸ್ತ್ ಆಗೈತೆ ರೀ, ಕುಂದ್ರಕ್ಕಾಯ್ತು. ಆಮೇಲೆ ಜಾಗ, ಫ್ಲೋರಿಂಗು, ಟೈಲ್ಸು, ಆಮೇಲೆ ಮೇಲೆ ಶೆಡ್ ಎಲ್ಲ ಮಸ್ತ್ ಡೆವಲಪ್ ಮಾಡ್ಕೊತ ಬಂದಾರೆ. ಈಗ ಮಸ್ತ್ ಆಗೈತೆ ಗುಡಿ ಇವಾಗ ಮಾತ್ರ. ನೋಡ್ರಿ ಇಲ್ಲಿ ಹೆಂಗೈತೆ ಇದು. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಅರಳಿ ಬೆಂಚೆ ಉಡುರಾಜಮುಖಿ ಅಂತಂದು ಇರೋದ್ರ ಹೆಸರು. ನಾವು ಲೋಕಲ್ ಭಾಷೆ ಒಳಗೆ ಹಳ್ಳಿ ಬೆಂಚೆ ಅಂತಂದು ಅಷ್ಟೇ ಕರಿತಿರ್ತೀವಿ. ಇಲ್ಲಿ ನೋಡ್ರಿ ಅದು ಹೆಸರು ಮೇಲೆ ಐತಿದು. ಹಳ್ಳಿ ಬೆಂಚೆ ಶ್ರೀ ಉಡುರಾಜಮುಖಿ ಇಲ್ಲ ಉಡ್ಚಮ್ಮ ದೇವಿ ಅಂತಂದು ಕರೀತಾರೆ. ನಾವು ಇಲ್ಲಿ ಕರೆಯೋದು ಬರೀ ಹಳ್ಳಿ ಬೆಂಚೆ ಅಂತಂದು ಕರೆದ್ರೆ ಗೊತ್ತಾಗ್ಬಿಡ್ತೈತಿ ಇಲ್ಲಿ ಲೋಕಲ್ಲಾಗೆ. ಈ ದೇವಸ್ಥಾನದ ತೇರು ನೋಡ್ರಿ ಅದು ಈಗ ಸ್ವಲ್ಪ ಕೆಲವು ತಿಂಗಳಿಂದ ತರಿಸಿ ಇದು ಮಾಡಿದ್ರು. ದೇವಸ್ಥಾನದ ಸುತ್ತಲೂ ನೋಡ್ರಿ ಎಷ್ಟು ಆರಾಮೈತಿ. ಎಲ್ಲ ಪ್ರಶಾಂತ ವಾತಾವರಣ, ಯಾವುದೇ ಸೌಂಡು ಕಿರಿಕಿರಿ ಎಲ್ಲ ಏನು ಇರೋಂಗಿಲ್ಲ, ಆರಾಮಿರ್ತೈತಿ ಇಲ್ಲಿ. ಒಂದು ಪೆಟ್ರೋಲ್ ಬಂಕ್ನ ಹತ್ತಿರ ಐತ್ರಿ ಇದಕ್ಕೆ ಗುಡಿಗೆ. ಎಲ್ಲ ಕಲರ್ ಎಲ್ಲ ಹೊಡಿಸಿ ಮಸ್ತ್ ಮಾಡಿಬಿಟ್ರೆ. ಅಲ್ಲಿ ಲಾರಿ ಹೋತಲ್ರಿ, ಅದು ಎನ್ ಎಚ್. ದೂರ ಆಗಲ್ಲ ಇದು ಎನ್ ಎಚ್ಗೆ. ಎಲ್ಲ ನೀಟ್ ಐತ್ರಿ ಇದು ದೇವಸ್ಥಾನ, ನೀಟ್ ಐತಿ. ಕುಂದ್ರಕ್ಕೂ ಆರಾಮೈತಿ. ಯಾರ ಊರಿಗೆ ಹೋಗೋರು ಇಲ್ಲಿ ಬಂದು ದರ್ಶನ ತಗೊಂಡು ಹೋಗ್ತಿರ್ತಾರೆ ಗೊತ್ತಿರೋರು. ಗೊತ್ತಿರ್ಲಾರ್ದವ್ರು ಯಾವಾಗಾರ ಈ ಕಡೆ ಬಂದೊತ್ನಾಗ ಅದು ಏನಾರು ದೇವಸ್ಥಾನಕ್ಕೆ ಕಂಡಿತ್ತಂದರೆ ಬಂದು ಹೋಗ್ತಿರ್ತಾರೆ ಚೆನ್ನಾಗೈತೆ ಅಂತಂದು.
ಇಲ್ಲಿ ನೋಡ್ರಿ ಒಂದು ಬೋರ್ಡ್ ಹಾಕಿರೋದು. ಆ ದೇವಸ್ಥಾನದ್ದು ಒಂದು ಯಾವ್ದಾರು ಕಾರ್ಯಕ್ರಮ ಮಾಡೋದ್ನಾಗ ಅಡುಗೆ ಮಾಡೋಕ್ಕಂತಂದು ಒಂದು ರೂಮು ಮತ್ತು ರಥ ನಿಂದ್ರಸಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೋಬೇಕಂತಂದು ಅದರದ್ದು ಇದನ್ನು ಡೀಟೇಲ್ಸ್ ಕೊಟ್ಟಾರೆ ಇದ್ರಾಗ. ಆಗಲೇ ತೋರಿಸಿದ್ಮೇಲೆ ಅದು ಮಣ್ಣು ಹಾಕಿದ ಜಾಗದಲ್ಲಿ ಅಲ್ಲೇ ಮಾಡಕತ್ತಾರ. ಅಡುಗೆ ಮಾಡೋಕೆ ಒಂದು ಸ್ವಲ್ಪ ಜಾಗ ಮತ್ತು ರಥ ನಿಂದ್ರಸಕ್ಕೆ ಅದು ಒಂದು ಸ್ವಲ್ಪ ಜಾಗ. ಅಲ್ಲಿ ಚೇರ್ನು ಒಂದು 7-8 ಅದಾವೆ ರೀ, ಆರಾಮ್ ಕುಂದ್ರಬೋದು. ಇಲ್ಲ ಐತೆ ನೋಡ್ರಿ, ಅದು ರಾಡ್ ಎಲ್ಲ ಅದಾವಲ್ಲ, ಅಲ್ಲಿ ಕೆಲಸ ನಡೆಯಕತ್ತದ. ಇಷ್ಟೇ ಅದು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.